ಹಲೋ ಫ್ರೆಂಡ್ಸ್, ಅರ್ಚನಾ ವೆಜ್ ರೆಸಿಪಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ಒಂದು ಘಟನೆ ನಡೆಯಿತು. ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಓಟ್ಸ್ ಚೀಲ ಮಾಡಿದ್ದೆ. ರೆಸಿಪಿ ಯಾವುದು ಶೂಟಿಂಗ್ ಮಾಡಲಿಲ್ಲ. ನಾನು ಹೊರಗಡೆ ಇಲ್ಲಿ ಪೇಟೆಗೆ ಬಂದಿದ್ದೆ. ನಿಮಗೆ ಥಂಬ್ನೇಲ್ ಟೈಟಲೆಲ್ಲ ನೋಡಿ ಏನು ಅಂತ ಅರ್ಥ ಆಗಿರಬೇಕು. ಏನು ಅಂತ ಹೇಳಿದರೆ, ಬೆಳಗ್ಗೆದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ವೀಡಿಯೋ ಎಡಿಟಿಂಗು ಅದು ಇದೆಲ್ಲ ಮಾಡಿದೆ. ಆಮೇಲೆ ಅಪ್ಲೋಡ್ ಎಲ್ಲ ಆಯಿತು. ಅದೆಲ್ಲ ಅನ್ನ ಇಟ್ಟಿರಬೇಕಾದ್ರೆ ಕುಕ್ಕರ್ ಕಿಚನಲ್ಲಿ ಬ್ಲಾಸ್ಟ್ ಆಯಿತು. ಏನೋ ಪ್ರಾಬ್ಲಮ್ ಆಗಿ ಅದರಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಎಂತಾಯಿತು ಗೊತ್ತಿಲ್ಲ. ದೇವರ ದಯೆ ಅಂತ ಹೇಳಬೇಕು. ನಾನು ಆ ಕಿಚನಲ್ಲಿ ಇರಲಿಲ್ಲ. ಇಲ್ಲಾಂದರೆ ಕಿಚನಲ್ಲೇ ಒಂದು ಕಡೆ ಅನ್ನ ಇಡ್ತೇನೆ, ಇನ್ನೊಂದು ಕಡೆ ಏನಾದರೂ ಪಲ್ಯ ಮಾಡಿಕೊಂಡು ತರಕಾರಿ ಹೆಚ್ಕೊಂಡು ಎಲ್ಲ ಕಿಚನಲ್ಲೇ ಇರ್ತೇನೆ. ನಿನ್ನೆ ಯಾಕೋ ಏನೋ ಗೊತ್ತಿಲ್ಲ, ನಾನು ಹೊರಗೆ ಇದ್ದೆ. ನನ್ನ ಜಾಸ್ಮಿನ್ ಕೂಡ ಹೊರಗೆ ಇತ್ತು. ಅನ್ನ ಅಂದರೆ ಇನ್ನೇನು ಮಾಡೋದು ಅಂತೇಳಿ ಏನೋ ಕಾಲ್ ಬಂತು ಅಂತೇಳಿ ಹೊರಗೆ ಹೋಗಿದ್ದೆ. ನಾನು ಹೊರಗೆ ಹೋಗಿರಬೇಕಾದ್ರೆ ಎಂಥ ಸೌಂಡ್ ಬಂತು ಅಂತ ಹೇಳಿದರೆ, ಎಂತಪ್ಪ ನೋಡಬೇಕಾದ್ರೆ ಕುಕ್ಕರ್ ಫುಲ್ ಬ್ಲಾಸ್ಟ್ ಆಗಿ ಅದರಲ್ಲಿದ್ದೆಲ್ಲ ಅನ್ನ ಇಡೀ ಸ್ಪ್ರೇ ಥರ ಹೇಗೆ ಚೆಲ್ಲಿದೆ ಅಂತ ಹೇಳಿದರೆ ಸಾಧ್ಯ ಇಲ್ಲ. ಅದು ಫುಲ್ ಹುಡಿ ಆಗಿದೆ ಕುಕ್ಕರ್. ಅದರ ಸೈಡಲ್ಲಿರುವ ಅದರ ಹ್ಯಾಂಡಲ್ಲೆಲ್ಲ ಇದೆ ಅಲ್ವಾ, ಅದೆಲ್ಲವೂ ಕೂಡ ಪುಡಿಯಾಗಿದೆ. ಮತ್ತು ಅಂದರೆ ಕುಕ್ಕರ್ನ ಮುಚ್ಚಳ ಮೇಲಿಂದ ತೆಗಿಲಿಕ್ಕಾಗಲಿಲ್ಲ. ಒಂದು ಆಕ್ಸಿಡೆಂಟ್ ಆಯಿತು, ಕುಕ್ಕರ್ ಸ್ಫೋಟ ಆಗಿ ನಾನು ಈಗ ಕುಕ್ಕರನ್ನು ಕೊಟ್ಟು ಬೇರೆ ಕುಕ್ಕರನ್ನು ತಗೊಳ್ಳುವ ಅಂತ ಹೇಳಿ ಮಧ್ಯಾಹ್ನ ಅನ್ನ ಇಟ್ಟಿದ್ದೇನೆ. ಅದು ಬ್ಲಾಸ್ಟ್ ಆಯಿತು. ಎಂತ ಆಯಿತು ಅಂತ ಗೊತ್ತಾಗೋದಿಲ್ಲ. ಅದು ಮೇ ಬಿ ಇನ್ನೊಂದು ಕುಕ್ಕರ್ ಇದ್ದು ವಿಸಿಲ್ ನಾನು ಹಾಕಿದ್ನ ಎಂಥದೋ ಗಡಿಬಿಡಿ ಮಾಡಿದೆ, ಹಾಗೆ ಅದು ಬ್ಲಾಸ್ಟ್ ಆಯಿತು. ಸೊ ನಾನು ಎಂತ ಮಾಡಬೇಕು, ಈಗ ಕುಕ್ಕರ್ ಒಂದು ತಗೊಂಡೆ. ಬ್ಲಾಸ್ಟ್ ಆದದ್ರಲ್ಲಿ ಕೆಳಗೆ ಒಂದು ಪ್ಲಾಸ್ಟಿಕ್ ಇದು ಕೂಡ ಇತ್ತು, ಸ್ಟೋರೇಜ್ ಬಾಕ್ಸ್ ಕೂಡ ಇತ್ತು, ಅದು ಕೂಡ ಒಡೆದೋಗಿದೆ. ಈಗ ನಾನಿಲ್ಲಿ ಇದು ಹೊಸತ್ತು ಕುಕ್ಕರ್, ಸ್ಟೀಲಿದ್ದು ಕುಕ್ಕರ್ ತಗೊಂಡೆ. ಹಾಗೆ ಇಲ್ಲಿ ಊಟ ಮಾಡಲಿಕ್ಕೆ ಅಂತೇಳಿ ನಮ್ಮ ಮಂಗಳೂರಿದ್ದು ವುಡ್ಲ್ಯಾಂಡ್ಸ್ ಅಂತ ಇಲ್ಲಿ ಹೋಟೆಲ್ ಕಾಣಿಸ್ತಿದೆಯಲ್ಲ, ಇದು ಪಾರ್ಕಿಂಗ್ ಏರಿಯಾ. ಸೊ ನಾನಿಲ್ಲಿ ಬಂದಿದ್ದೇನೆ. ನಾನೀಗ ಊಟ ಮಾಡೋದು ಇಲ್ಲಿ ಹೋಟ್ಲಲ್ಲಿ ಮಾಡಬೇಕಷ್ಟೇ. ಯಾಕೆಂದರೆ ಇದು ಕುಕ್ಕರ್ ಬ್ಲಾಸ್ಟ್ ಆಗಿ ಮತ್ತು ಸೀದಾ ಊಟ ಸಹ ಮಾಡಲಿಲ್ಲ, ಬೇರೆ ಅಡುಗೆ ಸಹ ಮಾಡಲಿಲ್ಲ. ಯಾಕೆಂದರೆ ಅಲ್ಲಿ ಫುಲ್ ಕ್ಲೀನಿಂಗ್ ಮಾಡಬೇಕಾದ್ರೆ ನನಗೆ ಸಾಕಾಗಿ ಹೋಯಿತು, ಸುಸ್ತಾಯಿತು. ಈಗ ನಿಮಗೆ ಹೋಟೆಲ್ ತೋರಿಸ್ತೇನೆ. ನಾನು ಮನೆಯಲ್ಲಿ ಕೂಡಿದಷ್ಟು ಕ್ಲೀನ್ ಮಾಡಿದೆ. ಇದು ಹೋಟೆಲಿಂದ ಹೊರಗಡೆಯಿಂದ ವೀಡಿಯೋ ಮಾಡ್ತಾ ಇದ್ದೇನೆ. ವೀಡಿಯೋ ಮಾಡಲಿಕ್ಕೆ ಅಷ್ಟೇನೂ ಇಷ್ಟ ಆಗೋದಿಲ್ಲ ನನಗೆ. ಹೊರಗಡೆ ಎಲ್ಲರೂ ನನ್ನನ್ನೇ ನೋಡ್ತಾರೆ, ಇವಳೆಂತಪ್ಪ ವೀಡಿಯೋ ಮಾಡೋದು ಅಂಥೇಳಿ. ಅದು ಸಹ ನಾನು ಒಬ್ಬಳೇ ಇರುವಾಗ ಎಲ್ಲ ಒಂಥರ ಆಗುತ್ತೆ ನನಗೆ. ಆದರೂ ಸಹ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಹಾಗೆ ಮನೆಯಲ್ಲಿ ಫುಲ್ ಕ್ಲೀನ್ ಮಾಡೋದು ಅಂದರೆ ಎಲ್ಲ ಪಾತ್ರೆಗೆ, ಅಲ್ಲಿ ಅಡುಗೆ ಕೋಣೆಯಲ್ಲಿ ಏನಿದೆ ಎಲ್ಲದರ ಮೇಲೆ ಅನ್ನ ಮತ್ತು ತಿಳಿ ಸ್ಪ್ರೇ ಆಗಿದೆ. ಆ ಕಡೆ ಕಿಚನಿಂದ ಅಲ್ಲದೆ ಹಾಲಲ್ಲಿ ಗೋಡೆಗೆ ಕೂಡ ಆಗಿದೆ. ಮೇಲೆ ಗೋಡೆಯಲ್ಲೆಲ್ಲ ಇನ್ನೂ ಕೂಡ ರಟ್ಟಿಕೊಂಡುಂಟು. ಅದು ನಾಳೆ ಇನ್ನು ಒಬ್ಬರು ಕೆಲಸದವರು ಇಲ್ಲಿ ಇದ್ದಾರೆ, ಅವ್ರ ಹತ್ರ ಹೇಳಿ ಮೇಲೆ ಗೋಡೆ ಎಲ್ಲ ಉಜ್ಜಬೇಕಷ್ಟೇ. ನನಗೆ ಹೋಟೆಲಿಗೆ ಬಂದೆ, ಬಟ್ ಇಲ್ಲಿ ರೈಸ್ ಖಾಲಿಯಾಗಿದೆ ಅಂತೆ. ರೈಸ್ ಇಲ್ಲಿ ಹೋಟೆಲಲ್ಲಿ ವೀಡಿಯೋಸ್ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಬಂದು ಕೂತಿದ್ದೇನೆ. ಇದು ಅನ್ನ ಖಾಲಿಯಾಗಿದೆ, 3:30 ಗಂಟೆ ಆಯಿತು. ಅನ್ನ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಬಾಳೆ ಎಲೆಯಲ್ಲಿ ಊಟ ಕೊಡ್ತಾರೆ. ಇಲ್ಲಿ ತುಂಬ ಒಳ್ಳೆದಿತ್ತು. ಮನೆಯಲ್ಲಿಯೇ 1 ಗಂಟೆ 12:30 ಅಷ್ಟೊತ್ತಿಗೆ ಆದದ್ದು. ಮನೆಯಲ್ಲಿಯೇ ಊಟ ಮಾಡುವ ಅಂತ ಹೇಳಿದರೆ ಸಾಧ್ಯ ಇಲ್ಲ. ಯಾಕೆಂದರೆ ಇಡೀ ಕಿಚನ್ ಫುಲ್ ಅನ್ನ ಚೆಲ್ಲಿತ್ತು. ಅದನ್ನು ಕ್ಲೀನ್ ಮಾಡಿ ಎಲ್ಲ ಆಗುವಾಗಲೇ ಸಾಕಾಯಿತು. ಆಲ್ಮೋಸ್ಟ್ ಒಂದು 70% ಅಷ್ಟು ಕ್ಲೀನ್ ಮಾಡಿದ್ದೇನೆ ಅಷ್ಟೇ, ಮತ್ತೆ ಸಹ ಇತ್ತು. ಸೊ ಅಡುಗೆ ಮಾಡಲಿಕ್ಕೆ ಕಿಚನಲ್ಲಿ ಸಾಧ್ಯವೇ ಇಲ್ಲ ಅಂತಾಗಿತ್ತು. ಅಷ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾನು ಹೊರಗಡೆ ಬಂದು ಕುಕ್ಕರೆಲ್ಲ ಪರ್ಚೇಸ್ ಮಾಡಿ ಆಮೇಲೆ ಊಟ ಮಾಡಿ, ಆಮೇಲೆ ಕೆಲವೆಲ್ಲ ಕೆಲಸಗಳೆಲ್ಲ ಇತ್ತು ನನಗೆ. ಅದನ್ನೆಲ್ಲ ಮುಗಿಸಿ ನೈಟ್ 6 ಗಂಟೆ ಆಗುವಾಗ ಮನೆಗೆ ಬಂದೆ. ಸಾಯಂಕಾಲ ಮತ್ತು ಓಟ್ಸ್, ರವೆ ಮತ್ತು ಕಡಲೆ ಹುಡಿ ಹಾಕಿ ದೋಸೆ ಮಾಡಿದೆ. ಮತ್ತೆ ಸಹ ಜಾಸ್ತಿ ಕಿಚನ ಮೇಲೆ ಒಲೆ ಕಟ್ಟೆ ಮಾತ್ರ ಕ್ಲೀನ್ ಮಾಡಿದ್ದು. ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಆಗಿದೆ ನನಗೆ ಕ್ಲೀನ್ ಮಾಡಿ. ಇನ್ನು ಗೋಡೆ ಒಂದು ಪೆಂಡಿಂಗ್ ಉಂಟು ಕ್ಲೀನ್ ಮಾಡಲಿಕ್ಕೆ. ಇದು ತರಕಾರಿ ಎಲ್ಲ ಹಾಕಲಿಲ್ಲ ಈ ಓಟ್ಸ್ ರೊಟ್ಟಿಗೆ.
ಹಾಗೇ ಮಾಡಿಕೊಂಡೆ. ಅಂದರೆ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನನಗೆ ಆಗಬೇಕಲ್ಲ, ಮತ್ತು ನನಗೆ ಟಯರ್ಡ್ ಆಗಿತ್ತು ತುಂಬ. ಪೇಟೆಗೆ ಸಹ ಹೋಗಿ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಉಜ್ಜಿ, ಎಷ್ಟು ಉಜ್ಜಿದ್ರೆ ಕೂಡ ಅದು ಹೋಗೋದಿಲ್ಲ, ಅಷ್ಟು ಅದು ಅಂಟಲ್ಲ. ಅನ್ನ ಮತ್ತು ತಿಳಿ ಅಂತ ಹೇಳಿ ಗೋಡೆಗೆಲ್ಲ ಅಂಟು, ಅದೆಷ್ಟು ಒಂದು ಒಳ್ಳೆ ಡೀಪ್ ಕ್ಲೀನಿಂಗ್ ಥರ ಕೈ ಬಾತ್ರೂಮ್ ಉಜ್ಜಿದ ಹಾಗೆ ಉಜ್ಜಿ 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 ತೊಳೆದು ತೆಗೆದು ಸಾಕಾಗಿದೆ, ಟಯರ್ಡ್ ಆಗಿದೆ. ಸೊ ಎಂತ ಮಾಡೋದು ಬೇಡ ಅಂತಾಯಿತು ನನಗೆ. ಹಾಗೆ ಇದೊಂದು ದೋಸೆ ಮಾಡಿಕೊಂಡು 7 ಗಂಟೆ ಆಗುವಾಗ ತಿಂದೆ. ಹಾಗೆ ನಾನು 4 ಗಂಟೆ ಕೂಡ ಎಂತ ಕುಡಿಲಿಲ್ಲ. ಹಾಗೆ ಈಗ ಒಂದು ಹಾರ್ಲಿಕ್ಸ್ ಒಂದು ಮಾಡಿಕೊಂಡಿದ್ದೆ, ಹಾಲು, ಬಿಸಿ ಹಾಲಿಗೆ ಹಾರ್ಲಿಕ್ಸ್ ಹಾಕ್ಕೊಂಡದ್ದು. ಹಾಗೆ ಒಂದು ರೊಟ್ಟಿ, ಇದು ನೈಟಿಗೆ ತಗೊಂಡೆ. ಇವತ್ತಿದು ಡಯಟಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ನಂದು ನೀರು ಕೂಡ ಕರೆಕ್ಟಾಗಿ ಕುಡಿಲಿಲ್ಲ, ತುಂಬ ಟೆನ್ಷನ್ ಕೂಡ ಆಗಿದೆ. ಅಂದರೆ ಇದು ಟಯರ್ಡು, ಸುಸ್ತು ಕೂಡ ಆಗಿದೆ. ಬೆಳಿಗ್ಗೆ ವರ್ಕೌಟ್ ಕೂಡ ಮಾಡಿದ್ದೆ. ಹಾಗೆ ನಾಳೆಯಿಂದ ಇನ್ನು ನೋಡಬೇಕು. ಇದಾಗಿತ್ತು ನನ್ನ 12ನೆಯ ದಿವಸದ ಡಯಟ್ ಏನೋ ಆಯಿತು, ಆದರೆ ಕರೆಕ್ಟಾಗಿ ನೀರು ಕುಡಿಲಿಲ್ಲ, ಸ್ಟ್ರೆಸ್ ಆಯಿತು ತುಂಬಾ. ಹಾಗೆ ಟಯರ್ಡ್ ಆಯಿತು. ಇವತ್ತು 7 ಗಂಟೆಗೆ ಇದನ್ನು ಮಾಡಿ ಬೇಗ ನಿದ್ದೆ ಮಾಡಬೇಕು, ತುಂಬಾ ಸುಸ್ತಾಗಿದೆ. ಹಾಗೆ ಇವತ್ತು 7 ಗಂಟೆಗೆ ಡಿನ್ನರ್ ಮುಗಿಸ್ಕೊಂಡೆ. ಹಾಗೆ ವಿಡಿಯೋ ಎಡಿಟ್ ಮಾಡಲಿಕ್ಕಿತ್ತಲ್ಲ, ಹಾಗೆ ಪೇಟೆಗೆ ಹೋಗಿ ಬರುವಾಗ ಮಳೆ ಕೂಡ ಬಂದಿತ್ತು. ಮಳೆಯಲ್ಲಿ ಕೂಡ ಮಳೆಗೆ ಕೂಡ ಒದ್ದೆ ಆಗಿಕೊಂಡು ಬಂದೆ. ಇವತ್ತು ರಾತ್ರಿ ಕೂಡ ಹಾಗೆ, ಈಗ ಒಂದು 8 ಗಂಟೆ ಅಷ್ಟೊತ್ತಿಗೆಲ್ಲ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಮತ್ತು 8 ಯಾಕೆಂದರೆ ಡೇ ಫುಲ್ ನನಗೆ ಯಾವುದೇ ವೀಡಿಯೋಸ್ ಮಾಡಲಿಕ್ಕೆ ಕೂಡ ಆಗಲಿಲ್ಲ, ಎಡಿಟ್ ಮಾಡಲಿಕ್ಕೂ ಆಗಲಿಲ್ಲ. ಇದೇ ಆಯಿತು, ಫುಲ್ ಕ್ಲೀನಿಂಗ್ ಮಾಡುವ ಕೆಲಸ ಸಾಕು ಬೇಕಾಗಿ ಹೋಗಿದೆ. ಅದೇ ಈ ಕುಕ್ಕರ್ ಬಗ್ಗೆ ಎಲ್ಲರೂ ಕೂಡ ತುಂಬಾ ಜಾಗ್ರತೆ ವಹಿಸಿ, ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಮೇ ಬಿ ನಾನು ಬೈ ಮಿಸ್ಟೇಕ್ ಇನ್ನೊಂದು ಕುಕ್ಕರಿದ್ದು ವಿಸಿಲ್ ಇದಕ್ಕೆ ಹಾಕಿದೆ. ಸೊ ವಿಸಿಲ್ ಮ್ಯಾಚ್ ಆಗದೆ ಅದು ಪ್ರೆಷರ್ ಜಾಸ್ತಿಯಾಗಿ ಸ್ಫೋಟ ಆಗಿದೆ ಅಂತ ಕಾಣಬೇಕು. ಹಾಗೆ ಏನೇ ಆಗಲಿ ಅಲ್ಯೂಮಿನಿಯಂ ಕುಕ್ಕರ್ ಹೋಯಿತು, ನಾನು ಹೊಸದಾಗಿ ಸ್ಟೀಲ್ ಕುಕ್ಕರನ್ನು ತಗೊಂಡೆ. ಎಲ್ಲರೂ ಹೇಳ್ತಾ ಇದ್ದರು ಅಲ್ಯೂಮಿನಿಯಂ ಯೂಸ್ ಮಾಡಬೇಡಿ ಅಂತ ಹೇಳಿ. ಅದಕ್ಕೆ ಎಲ್ಲ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಅಂದ್ಕೊಳ್ತೇನೆ ನಾನು ಯಾವಾಗಲೂ ಜೀವನದಲ್ಲಿ. ಯಾವುದು ಆಗಬೇಕೋ ಅದು ಆಗಿಯೇ ಆಗ್ತದೆ, ನಮ್ಮಿಂದ ತಪ್ಪಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ. ಆಗುವುದೆಲ್ಲ ಒಳ್ಳೆಯದಕ್ಕೆ, ಅದಕ್ಕೆ ಬೇಜಾರು ಮಾಡಲಿಕ್ಕಿಲ್ಲ. ಇನ್ನು ನಾಳೆಯಿಂದ ಹೊಸ ಕುಕ್ಕರ್ನಲ್ಲಿ ಅಡುಗೆ, ಹಾಗೆ ಹೊಸದಾಗಿ ಡಯಟ್ ಕೂಡ ಪ್ರಾರಂಭ ಮಾಡುವ. ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ, ಡಯಟ್ ಮಾಡಿ ಫಿಟ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ. ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿ. ತುಂಬಾ ನಾನು ವೆಯ್ಟ್ ಲಾಸ್ ಟಿಪ್ಸು, ಡಯಟ್ ಟಿಪ್ಸ್ ಎಲ್ಲ ತುಂಬ ವೀಡಿಯೋಸ್ ಹಾಕ್ತೇನೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. Take care. Bye.